ಹಲೋ ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಸೊ ನಾನು ನಿಮ್ಮ ಪ್ರೀತಿಯ ರೈಡರ್ ಕನ್ನಡಿಗ. ಸೊ ಇವತ್ತು ಸಂಡೇ ರೈಡ್ ಪ್ಲಾನ್ ಇರೋದು ಮೇವಂಗಲ್ ಹತ್ರ ಇರೋ ಮಲ್ಲೇಶ್ವರಂ ಬೆಟ್ಟಕ್ಕೆ. ಸೊ ಮತ್ ನಾನು ಮತ್ತೆ ನನ್ನ ಫ್ರೆಂಡ್ ಇಬ್ರು ಹೋಗ್ತಾ ಇದ್ರಿ. ಸೊ ಏನು ನಮ್ಮೂರಿಂದ 29 ಕಿಲೋಮೀಟರ್ ಇದೆ ಅಷ್ಟೇ ಗೈಸ್. ನಾವು ಬಂದು ಪ್ರಾಪರ್ ಇರೋದು ಇಲ್ಲೇ ಹೊಸಕೋಟ. ಸೊ ನಾನು ಬೆಳೆದಿದ್ದೆಲ್ಲ ಅಲ್ಲೇ ವೇಮಗಲ್ ಹತ್ರನೇ ವೇಮಗಲ್ ಹತ್ರನೇ. ಸೊ ಗಾಯ್ಸ್, ಆ ಬೆಟ್ಟದ ಮೇಲೆ ಇರೋದು ಈಶ್ವರನ ದೇವಸ್ಥಾನ. ಅದು ಸುಮಾರು ಅಂದ್ರೆ ಹಳೆ ಕಾಲದ ದೇವಸ್ಥಾನ ಅದು. ನಾನು ಮಾಮೂಲಿ ಊರಿಗೆ ಹೋಗೋದು ಬರೋದೆಲ್ಲ ಮಾಡ್ತಾ ಇದ್ದೆ, ಬಟ್ ನಾನು ಅಲ್ಲಿ ಬೆಟ್ಟದ ಮೇಲೆ ಎಲ್ಲ ಹೋಗಿ ನೋಡಿಲ್ಲ. ಮುಂದೆ ಹಾಕ್ಸ್ಕೊಳೋಣ ಬಾ, ಇಲ್ಲಿ ಬೇಡ. ನಾವು ಬಂದು ಫೋನಲ್ಲೇ ರೆಕಾರ್ಡ್ ಮಾಡ್ತಾ ಇರೋದು ಗೈಸ್. ನಮ್ಮ ಹತ್ರ ಕ್ಯಾಮ್ರಾ ಗಿಮ್ರಾ ಎಲ್ಲ ಏನಿಲ್ಲ. ಸೊ ಫೋನಲ್ಲೇ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಸೊ ಮುಂದೆ ಅಲ್ಲೆಲ್ಲಾದ್ರೂ ಫ್ಯೂಲ್ ಸ್ಟೇಷನ್ ಹತ್ರ ಹಾಕೊಂಡು, ಪಾಪ ನಮ್ಮ ಮುಂದ್ಗಡೆ ಫ್ಯೂಲ್ ಇಲ್ಲ, ಫ್ಯೂಲ್ ಗೀಲ್ ಹೊಡ್ಸ್ಕೊಂಡು ಮತ್ತೆ ಹೋಗೋದ ಗೈಸ್. ಯಾಕೆ ನಿಲ್ಸ್ಕೊಬಿಟ್ಟ? ಖಾಲಿನಾ? ನೋಡಿ, ಇಲ್ಲೇ ಮುಂದೆ ಹಾಕ್ಸ್ಕೊಂಡ್ರಾಯ್ತು. ಸೊ ಇಲ್ಲೇ ಮುಂದೆ ಒಂದು ಪೆಟ್ರೋಲ್ ಬಂಕ್ ಇದೆ, ಇಲ್ಲಿಂದ ಥ್ರೋ ಮಾಡ್ಕೊಂಡು ಹೋಗಿ ಫ್ಯೂಲ್ ಹಾಕ್ಸ್ಕೊಂಡು ಓಡೋಣ ಗೈಸ್. ಸೊ ನನಗಡೆ ಅವನು ಇಸ್ಕೊಂಡು, ಅವನಗಡೆ ನಾನು ಇಸ್ಕೊಂಡಿದ್ದೀನಿ ಗೈಸ್. ನಂಗೆ ಕಾಲೊಂದು ಸ್ವಲ್ಪ ಆಗಲ್ಲ ಥ್ರೋ ಮಾಡೋದಕ್ಕೆ. ಅಲ್ಲಿಂದೇನೆ ಒಂದು ಬಂಕ್ ಇತ್ತು, ಅಲ್ಲೇ ಹೇಳಿದ್ದೀನಿ ಹಾಕ್ಸ್ಕೊಳ್ಳೋ ಅಂತ, ಹಾಕ್ಸ್ಕೊಂಡಿಲ್ಲ. ಇನ್ನ ಒಂದ್ 2 ಕಿಲೋಮೀಟರ್ 3 ಕಿಲೋಮೀಟರ್ ಹೋಗ್ಬೇಕು ಗೈಸ್. ಪೆಟ್ರೋಲ್ ಬಂಕ್ ಬೇಕಂದ್ರೆ ಇವಾಗ ನಮ್ಗೆ ಎಚ್ ಕ್ರಾಸ್ ಹತ್ರ ಹೋದ್ರೇನೆ ಪೆಟ್ರೋಲ್ ಬಂಕ್ ಇವಾಗ ನಮ್ಗೆ. ಗಾಡಿಗೆ ಪೆಟ್ರೋಲ್ ಐತಾ ಇಲ್ಲ ಅಂತ ನೋಡ್ಕೊಳಲ್ಲ ಗೈಸ್. ಅವ್ರ ಪಾಡಿಗೆ ಕರೆಕ್ಟ್ ಟೈಮ್ ಎಣ್ಣೆ ಮಾತ್ರ ಬೀಳ್ತಾ ಇರ್ಬೇಕು. ಮುಂದೆ ಎಚ್ ಕ್ರಾಸ್ ಹತ್ರನು ಓಪನ್ ಇದ್ರೆ ಓಕೆ, ಓಪನ್ ಇಲ್ಲ ಅಂದ್ರೆ ಏನು ಮಾಡಕ್ಕಾಗಲ್ಲ ಗೈಸ್. ರೂಟ್ ಸರಿ ಗೈಸ್. ಅರ್ಧ ಕಿಲೋಮೀಟರ್ ಒಂದೊಂದು ಪೆಟ್ರೋಲ್ ಬಂಕ್ ಆಗ್ಬಿಟ್ಟಿದೆ ಇವಾಗ. ಮೊದ್ಲಾದ್ರೆ ಇಲ್ಲಿ ನರಸಾಪುರದ ಹತ್ರ ಬಿಟ್ರೆ ಹೊಸಕೋಟೆವರೆಗೂ ಎಲ್ಲೂ ಬಂಕ್ಗಳೇ ಇರ್ತಾ ಇರಲಿಲ್ಲ. ಇವಾಗ ನೋಡಿದ್ರೆ ಅರ್ಧ ಕಿಲೋಮೀಟರ್ಗೂ ಒಂದೊಂದು ಬಂಕ್ ಆಗ್ಬಿಟ್ಟಿದೆ. ಒಳ್ಳೆ ಚಿಕ್ಕ ಪಾಪು ಇದ್ದಂಗೆ ಐತೆ ಗೈಸ್ ಸ್ಪೆಂಡರ್. ಗಾಡಿ ಮಾತ್ರ ಮೇಲೆ ಹೋಗಲ್ಲ, ಕೆಳಗಡೆನೆ ನಿಲ್ಸ್ಬಿಟ್ಟು ಮೇಲೆ ಟ್ರಕ್ಕಿಂಗ್ ಮಾಡ್ಕೊಂಡು ಹೋಗ್ಬೇಕು. ಸುಮ್ಮನೆ ಇನ್ನು ಬಿಸ್ಲತ್ತದ ಮೇಲೆ ಹೋದ್ರೆ ಸುಮ್ಮನೆ ನಮಗೂ ರಿಸ್ಕ್, ನಡೆಯೋಕ್ಕಾಗಲ್ಲ, ಏನಿಲ್ಲ, ಬಿಸಿಲಲ್ಲಿ ಸುಡ್ತಾ ಇರ್ತೈತೆ. ಕೆಲವೊಂದು ಕಡೆ ಎಲ್ಲ 24 hours ಇಲ್ದಿರೋ ಬಂಕ್ಗಳೆಲ್ಲ ಕ್ಲೋಸ್ ಇರ್ತವೆ ಗೈಸ್. ಯಾಕಂದ್ರೆ ನೈಟೇ ಕ್ಲೋಸ್ ಮಾಡಿಬಿಟ್ಟು ಮತ್ತೆ ಬೆಳಗ್ಗೆ 6 ಗಂಟೆ, ಮತ್ತೆ ಬೆಳಗ್ಗೆ 6 ಗಂಟೆ ಅಂದ್ರೆ ಓಪನ್ ಮಾಡ್ತಾರ. ಸೊ ನಾವು ಕೋಲಾರ ರೂಟ್ ಮೇಲೆ ಹೋಗ್ಬಿಟ್ಟಿದ್ರೆ ನಮ್ಗೆ ಯಾವ ಪ್ರಾಬ್ಲಮ್ ಇರ್ತಾ ಇರಲಿಲ್ಲ ಪೆಟ್ರೋಲ್ಗ. ಹಾಕ್ಸ್ಕೊ ಬರಲ್ಲ. ಓಪನ್ ಮಾಡೋ ಟ್ಯಾಂಕ್ಲಿ ಮುಂದೆ ಹಾಕೋಬಿಡೋಣ ಗೈಸ್. ಅಂದ್ರೆ ಈ ಹಳ್ಳಿ ಕಡೆ ಸುಖ ಬೇರೆ ಸಿಟಿಗಳಲ್ಲಿ ಕೂಡ ಸಿಗಲ್ಲ ಗೈಸ್. ಏನಾ ಟೀನಾ ಹಾಕೋಣ ನಡೆಯಲ್ಲೇ.
ಪಾಪ ಹುಡುಗ ಶೋಲ್ಡರ್ ಹಾಕಿಲ್ಲ ಗೈಸ್, ಚಳಿಗೆ ಅದ್ರ ಹೋಯ್ತವನೆ. ಸೊ ಇದ್ ಕಡೆ ವೇಮಗಲಿ ಈ ಸೈಡ್ ಎಲ್ಲ ಮೊದ್ಲೆಲ್ಲ ಫ್ಯಾಕ್ಟ್ರಿ ಕಂಪ್ನಿಗಳೆಲ್ಲ ಏನು ಇರಲಿಲ್ಲ ಗೈಸ್. ಈ ನಡುವೆ ಡೆವಲಪ್ಮೆಂಟ್ ಆಗ್ತಾ ಇದೆ ಅದೆಲ್ಲ. ಇದೆಲ್ಲ ಫುಲ್ ಕೆರೆನೇ ಇದ್ದಿದ್ ಗೈಸ್. ಇವಾಗೆಲ್ಲ ಮುಚ್ಚಾಕ್ಬಿಟ್ಟು ರೋಡ್ ಮಾಡೋದಕ್ಕೇನೋ ಇದ್ ಮಾಡ್ತಾವ. ಇದೆಲ್ಲ ಫುಲ್ಲು ಕೆರೆ. ಎಲ್ಲಣ ಮೋಹನಣ ಬಾಣ ಒಂದ್ ಸ್ವಲ್ಪ ಬೇಗ ಕಣ್ಣಿಗೆ ಕಾಣಿಸ್ಕೋಣ. ಆಮೇಲೆ ಎಲ್ಲಾದ್ರೂ ಹೋಗಿ ಬಿಡೆಯಾ. ಎಲ್ಲಾದ್ರೂ ಸೇಗ್ ಹಾಕೊಂಡ್ಬಿಡ್ತೀನಿ ಗೈಸ್. ಬರ್ಲಿ ಮತ್ತೆ ಸುಮ್ಮನೆ ಎಲ್ಲ ಯಾಕೆ. ಇನ್ನೇನ್ ಬಂದ್ರೆ ವೇಮಗಲ ಎಂಟ್ರಿ ಆದ್ರೆ ಅವನು ಬರ್ಲಿ. ಪಾಪ ಹುಡುಗನ್ ಚಳಿಗೆ ಅದ್ರಗೊಂಡಾನ ಕೊಡ್ಸವನೆ. ನಡಿ ನಡಿ ಮುಂದೆ ನಡಿ. ಯಾಕಂಗಲ್ ಸುಮ್ನೆ ಆರಾನ್ ಮಾಡ್ತೀರಾ ನೀವು. ಸೊ ನಾವೇನಾದ್ರೂ ನರಸಾಪುರ ಹಿಂಗ್ ಬಂದಿದ್ರ ಗೈಸ್, ಇಷ್ಟೊತ್ಗೆ ಬಂದ್ಬಿಟ್ಟಿರ. ಏನ್ ಮಾಡಕ್ಕಾಗಲ್ಲ, ಹುಡುಗ ಆಸಪಟ್ಟ ಅಂತ ಮಾಡಿದ್ರಿ. ಅವನ್ ನೋಡಿದ್ರೆ ಗಾಡಿಯಲ್ಲಿ ಪೆಟ್ರೋಲ್ ಇಟ್ಕೊಂಡಿರಿಲ್ಲ. ಸೊ ನಾವ್ ಹೋಗ್ಬೇಕಾಗಿರೋದು ಅದೇ ಬೆಟ್ಟಕ್ಕೆ ಗೈಸ್. ಈ ಶೈಲಿಗೆ ಹಾಕೊಳ್ಳೋದು. ಯಾವ್ದೋ ಟೀ ಅಂಗಡಿ ಬೇರೆ ಇದೆ. ಇಲ್ಲಿಗೆ ಒಂದ್ ಸ್ವಲ್ಪ ಸೈಡ್ಗೆ ಹಾಕೊಂಡ್ಬಿಡೋಣ. ಯಾವ್ದ ಗಾಡಿನೂ ಮೇಲೆ ಹೋಗಿದ್ರೆ ಚೆನ್ನಾಗಿರ್ತೈತೆ ಗೈಸ್. ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗ್ಬೇಕು ಇವಾಗ. ಒಂದು ಒಳ್ಳೆ ಕೆಲಸ ಮಾಡ್ತೀರ ಅನ್ಕೊಳ್ಳಿ. ಯಾಕಂದ್ರೆ ಬೆಟ್ಟದ ಮೇಲೆ ನಡಿಬೇಕಂದ್ರೆ ಬಿಸಿಲಲ್ಲಿ ಅಷ್ಟೇ ಗೈಸ್, ಬೆಂದು ಬಿರಿಯಾನಿ ಆಗೋಗಿರ್ತೀರಿ. ಸೊ ಟೀ ಬ್ರೇಕ್ ಎಲ್ಲ ಆಯ್ತು ಗೈಸ್. ಸೊ ಬನ್ನಿ ಗೈಸ್ ಹೋಗೋಣ. ಸೊ ಇದೆ ಎಂಟ್ರೆಸ್ಸು. ಫೋಟೋ ಫೋಟೋ ಸೈಡ್ಗೆ ಬಾ ಹಂಗೆ.
ಈ ಕಡೆ ಇಲ್ಲೇ ಆಗ್ಬೇಕಾ? ಹ್ಯಾಂಡ್ ಲಾಕ್ ಮಾಡ್ಕೊಂಬ. ಲಿಟ್ರಲಿ ಸೈಕ್ ಆಗ್ಬಿಡ್ತು ಗೈಸ್ ಇವಾಗ. ಮೇಲೆ ಹೋಗೋದು ಹೆಂಗೋ, ಇಲ್ಲಿ ಮೆಟ್ಲು ಹತ್ತೋಯ್ತೀಯ ಬಾರ ಇದ್ಲಿ. ಮೋಸ್ಟ್ಲಿ ಗಾಡಿಗಳ ಮೇಲೆ ಹೋಗ್ಬೇಕು, ಇಲ್ಲಿ ಗಂಟೆ ಬರ್ತಾ ಇದ್ವಿ. ನೋಡಿ ಗೈಸ್, ಇವೆಲ್ಲ ನೆಕ್ಸ್ಟ್ ಲೆವೆಲ್ ಅನ್ಕೊಡಿ. ಅಯ್ಯಪ್ಪ, ನೋಡಿ ಇನ್ನೂ ಮೇಲೆ ಹೋಗ್ಬೇಕು. ಯಾವುದೋ ಹಳೇ ಕಾಲದ ದೇವಸ್ಥಾನ ಗೈಸಿದೆ. ಸೊ ದೇವಸ್ಥಾನ ಬಂದು ಅಲ್ಲಿದೆ. ಸೊ ಗೈಸ್, ಹೆಲ್ಮೆಟ್ ಎಲ್ಲ ಇಲ್ಲೇ ಬಿಟ್ಬಿಟ್ಟು ಹೋಗ್ತಾಯಿದ್ದೀರಿ. ಸ್ವಲ್ಪ ಬೇಗ ಹೋಗಿ ಬೇಗ ಬಂದುಬಿಡಬೇಕು. ಸೊ ಇದು ಬಂದು ದೇವಸ್ಥಾನದ ಎಂಟ್ರೆನ್ಸು. ಸೊ ಅಲ್ಲಿ ಬಂದು ಅಲ್ಲಿರೋ ದೇವಸ್ಥಾನ ಅದು. ಇವಾಗ ಒಂದು ಸ್ವಲ್ಪ ಫ್ರೀ ಐತೆ ಗೈಸ್, ಕಾಲುಗಳೆಲ್ಲ ಇವಾಗ ಒಂದು ಸ್ವಲ್ಪ ಫ್ರೀ ಆದವು ಲೈಟಾಗಿ. ಇಲ್ಲಿ ಬಸವಣ್ಣನ ಚಿತ್ರ ಎಲ್ಲ ಇತ್ತು ಗಾಯ್ಸ್. ಅವನಿನ್ನ ಅಲ್ಲೇ ಕೆಳಗಡೆ ಎಲ್ಲ ಎದ್ಬಿಟ್ಟಿದ್ದಾನೆ. ನನಗೆ ಅಂದರೆ ಈ ಬೆಟ್ಟ ಬಂದು ಇಲ್ಲಿ ಸುತ್ತಮುತ್ತ ಹಳ್ಳಿಗಳು ಮಾತ್ರ ಇದು, ಅಂದರೆ ಇಲ್ಲಿ ಸುತ್ತಮುತ್ತ ಹಳ್ಳಿಗಳಿರೋರ್ಗೆ ಮಾತ್ರ ಗೊತ್ತು. ಸೊ ಬಂದ್ರಿ ಗೈಸ್. ಸೊ ಈಗ ಬಂದು ಇದು ಕೋನೇರೇನು ಅಂತಾರಲ್ಲ ಗೈಸ್, ಅದಿದು. ಸೊ ಇದು ಬಂದು ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ. ಅದು ವಿಘ್ನೇಶ್ವರ ಗಣೇಶನ ದೇವಸ್ಥಾನ ಗೈಸ್. ಇಲ್ಲಿ ಬಂದು ಶಿವನ ದೇವಸ್ಥಾನ.
ಸೊ ಇಲ್ಲಿ ಬಂದು ನವಗ್ರಹಗಳಿರೋದು. ಇಷ್ಟೇ ಅನ್ಕೊಂತೀನಿ ಗೈಸ್. ಮೇಲೆ ಎಲ್ಲ ಹೋಗೋಕ್ಕೆ ಜಾಗ ಇಲ್ಲ ಅಷ್ಟೆಲ್ಲ. ಸೊ ಫೈನಲ್ ಆಯ್ತು ಗೈಸ್, ಹೊರಡ್ತಾ ಇದ್ರಿ. ಸೊ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗೈಸ್.